ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜನಸಮಯ ಯೂಟ್ಯೂಬ್ ಚಾನಲ್. ಎಲ್ಲ ಗೃಹಲಕ್ಷ್ಮಿ ಮಹಿಳೆಯರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್. ಏನಪ್ಪ ಅಂದರೆ 19ನೇ ಕಂತಿನ ಹಣ ನಮ್ಗೆ ಇನ್ನೂ ಬಂದಿಲ್ವಲ್ಲ, ಬೇರೆಯವರೆಲ್ಲರಿಗೂ ಬಂದಿದೆ. ಇಷ್ಟೊಂದು ಯೂಟ್ಯೂಬ್ಗಳಲ್ಲಿ ಹಾಕ್ತಿದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಹಣ ಬಂದಿದೆ ಅಂತ ಹೇಳ್ತಿದ್ದಾರೆ, ನಮಗಿನ್ನೂ ಬಂದಿಲ್ಲ ಅಂತಿದ್ದವರಿಗೆ. ಹಾಗೆ 3 ತಿಂಗಳು ಹಣ 6,000 ರೂಪಾಯಿ ಹಾಕ್ತೀನಿ ಅಂತ ಹೇಳಿದ್ರು, ಬರೀ 2,000 ರೂಪಾಯಿ ಹಾಕಿದ್ದಾರೆ. ಇನ್ನು 4,000 ರೂಪಾಯಿ ಯಾವಾಗ ಬರುತ್ತೆ ಅಂತ ಕಾಯ್ತಿದ್ದಂತಹ ಮಹಿಳೆಯರಿಗೆ ಕೊನೆಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ. 19ನೇ ಕಂತಿನ ಹಣ 2ನೇ ಹಂತದಲ್ಲಿ ಬಿಡುಗಡೆ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಅಂದರೆ ಪ್ರತಿ ಸಲ ಗೃಹಲಕ್ಷ್ಮಿ ಹಾಕೋದು 4 ಹಂತಗಳಲ್ಲಿ ಹಾಕ್ತಾರೆ. ಜನ ಜಾಸ್ತಿ ಇರೋದ್ರಿಂದ ಎಲ್ರಿಗೂ ಒಂದೇ ದಿನ ಹಾಕೋದಿಕ್ಕಾಗಲ್ಲ ಅಂತ. ಸೊ ಈಗ ಒಂದು 3-4 ದಿನಗಳಾಗಿದೆ. ಫಸ್ಟ್ ರೌಂಡಲ್ಲಿ ಒಂದಷ್ಟು ಜನಕ್ಕೆ ಬಂದಿದೆ. ಈಗ 2ನೇ ರೌಂಡ್ ಆರಂಭ ಆಗಿದೆ. ಅಂದರೆ 2ನೇ ಹಂತದಲ್ಲಿ ಈಗ ಹಣ ಹಾಕೋದಕ್ಕೆ ಸ್ಟಾರ್ಟ್ ಆಗಿದ್ದಾರೆ. ಯಾವ್ಯಾವ ಜಿಲ್ಲೆಯವರಿಗೆ ಹಣ ಹಾಕ್ತಾ ಇದ್ದಾರೆ, ಜೊತೆಗೆ ಇನ್ನೂ 4,000 ರೂಪಾಯಿ ಹಾಕಬೇಕಲ್ವಾ, ಅದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಒಂದು ಹೊಸ ಅಪ್ಡೇಟ್ನ ಕೊಟ್ಟಿದ್ದಾರೆ. ಅದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟ್ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಹಾಗೆ ಹಣ ಬಂದಿರೋದನ್ನ ವಿತ್ ಪ್ರೂಫ್ ನಾನು ಹೇಳ್ಕೊಡ್ತೀನಿ, ಮತ್ತು ವಿತ್ ಪ್ರೂಫ್ ಸ್ಕ್ರೀನ್ಶಾಟ್ ಕೂಡ ಹಾಕ್ತೀನಿ. ವಿಡಿಯೋನ ಕಂಪ್ಲೀಟ್ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯ ಯೂಸ್ಫುಲ್ ಇನ್ಫಾರ್ಮೇಷನ್ಸ್ಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ. ನೋಡಿ, ಇತ್ತೀಚೆಗೆ ಗೃಹಲಕ್ಷ್ಮಿ ಹಣ 19ನೇ ಕಂತಿಂದು ಬಿಡುಗಡೆ ಆಗೋದಕ್ಕೆ ಸ್ಟಾರ್ಟ್ ಆಗಿತ್ತು. ಇಲ್ಲಿವರೆಗೂ 60% ಜನಕ್ಕೆ ಹಣ ಹೋಗಿದೆ. ಅಂದರೆ ಈಗ ಒಂದು 1,00,000 ಜನ ಇದ್ದಾರೆ ಅಂದರೆ ಅದರಲ್ಲಿ ಒಂದು 60,000 ಜನಕ್ಕೆ ಹೋಗಿದೆ. ಇನ್ನು 40,000 ಜನಕ್ಕೆ ಹಣ ಬರಬೇಕು. ಅದೇ ರೀತಿಯಾಗಿ 1 ಕೋಟಿ ನಮ್ಮದು 25 ಲಕ್ಷ ಜನ ಅಪ್ಲಿಕೇಶನ್ ಹಾಕಿದ್ದಾರೆ. ಅದರಲ್ಲಿ ಒಂದು 60% ಅಷ್ಟೇ ಹೋಗಿದೆ. ಇನ್ನು ಸುಮಾರು ಲಕ್ಷ ಜನ ಮಹಿಳೆಯರಿಗೆ ಹಣ ಬರಬೇಕಾಗಿತ್ತು. ಸೊ 2ನೇ ಹಂತದಲ್ಲಿ ಹಣ ಬಿಡುಗಡೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಪ್ರತಿ ಸಲ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಹಾಕೋದು 4 ಹಂತಗಳಲ್ಲಿ. ಮೊದಲನೇ ಹಂತಗಳಲ್ಲಿ ಒಂದಷ್ಟು ಜಿಲ್ಲೆಯವರಿಗೆ ಹಣ ಹೋಗುತ್ತೆ, 2ನೇ ಹಂತದಲ್ಲಿ ಒಂದಷ್ಟು ಜಿಲ್ಲೆಯವರಿಗೆ, 3ನೇ ಹಂತದಲ್ಲಿ ಮತ್ತೊಂದಷ್ಟು, ಹಾಗೆ ಪ್ರತಿ ತಿಂಗಳು ಕೂಡ ಮಾಡ್ಕೊಂಡು ಹೋಗ್ತಾರೆ. ಏನಕ್ಕಪ್ಪ ಈ ರೀತಿ ಅಂತ ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತೀನಿ, ಈ ವಿಡಿಯೋಲ್ಲೂ ಹೇಳ್ತೀನಿ. ಅಪ್ಲಿಕೇಶನ್ ಹಾಕಿರೋರ ಸಂಖ್ಯೆ ತುಂಬ ಜನ. ಒಂದು ಸಲ ಹಣ ಬಿಡುಗಡೆ ಆಯಿತು ಅಂದರೆ 2,500 ಕೋಟಿ ಬೇಕಾಗುತ್ತೆ. ಅಷ್ಟು ಜನಕ್ಕೆ ಹಣ ಒಂದೇ ದಿನ ಹಾಕೋದಿಕ್ಕಾಗಲ್ಲ. ಬ್ಯಾಂಕ್ಗಳಿಂದ ಅಷ್ಟು ಜನಕ್ಕೆ ಅಷ್ಟೊಂದು ಬಿಗ್ ಅಮೌಂಟ್ನ ಕ್ರೆಡಿಟ್ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಅವರು ಹಂತವಾಗಿ ಬಿಡುಗಡೆನ ಮಾಡ್ತಾರೆ. ಇನ್ನು 2ನೇ ಹಂತದ ಹಣ ಬಿಡುಗಡೆ ಆಗಿರೋದಕ್ಕೆ ಪ್ರೂಫ್ ಹಾಕಬೇಕಲ್ವಾ, ಅದಕ್ಕೆ ನಾನು ಸ್ಕ್ರೀನ್ಶಾಟ್ಗಳು ಹಾಕ್ತೀನಿ. ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಸುಮಾರು ಜನ ಕಮೆಂಟ್ ಮಾಡಿದ್ದಾರೆ. ಹಾಗೆ ಮತ್ತೊಂದು ರಿಕ್ವೆಸ್ಟ್ ಏನಪ್ಪ ಅಂದರೆ, ನಿಮ್ಗೆ ಏನಾದರೂ ಅಮೌಂಟ್ ಬಂದಿತ್ತು ಅಂದರೆ ಅದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ನಿಜವಾಗ್ಲೂ ತುಂಬಾ ಸಹಾಯ ಆಗುತ್ತೆ. ಈಗ ಹಣ ಬಂದಿರೋ ಸ್ಕ್ರೀನ್ಶಾಟ್ಸ್ಗಳನ್ನ ಹಾಕ್ತೀನಿ. ಅಮೌಂಟ್ ಬಂದಿರೋರು ನಮಗೆ ಅಮೌಂಟ್ ಬಂದಿದೆ ಅಂತ ಕಮೆಂಟ್ ಮಾಡಿದ್ದಾರೆ. ನೋಡಿ, ನಮಗೂ ಬಂದಿದೆ, 19ನೇ ಕಂತು ಬಂದಿದೆ ಅಂತ 2-3 ಕಮೆಂಟ್ ಬಂದಿದೆ. ಹಾಗೆ ಇದರಲ್ಲೂ ಕೂಡ ಒಂದು 3 ಜನ ನಮಗೆ ಅಮೌಂಟ್ ಬಂದಿದೆ ಅಂತ ಕಮೆಂಟ್ ಮಾಡಿದ್ದಾರೆ. ಹಾಗೆ ಕೆಲವರು ಇನ್ನೂ ಅಮೌಂಟ್ ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ಯಾರಿಗೆ ಅಮೌಂಟ್ ಬಂದಿಲ್ಲ ಅವ್ರಿಗೆಲ್ಲ 3ನೇ ಹಂತದಲ್ಲಿ ಹಣ ಬಿಡುಗಡೆ ಆಗುತ್ತಲ್ಲ, ಆವಾಗ ಹಣ ಬಿಡುಗಡೆ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸದ್ಯಕ್ಕೆ 2ನೇ ಹಂತದಲ್ಲಿ ಒಂದಷ್ಟು ಲಕ್ಷ ಜನ ಮಹಿಳೆಯರಿಗೆ ಹಣ ಬಿಡುಗಡೆ ಸ್ಟಾರ್ಟ್ ಆಗಿದೆ. ಇದಾಗಲೇ ನಿನ್ನೆಯಿಂದನೇ ಅಮೌಂಟು ಕ್ರೆಡಿಟ್ ಆಗೋದಕ್ಕೆ ಸ್ಟಾರ್ಟ್ ಆಗಿರುವಂಥದ್ದು. ಹಾಗೆ ನಾನು ಮತ್ತೆ ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ನಿಮಗೆ ಏನಾದರೂ ಹಣ ಬಂದಿತ್ತು ಅಂದರೆ ಅದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ತುಂಬಾ ಸಹಾಯ ಆಗುತ್ತೆ. 19ನೇ ತಾರೀಕು ಸ್ವಲ್ಪ ಜನಕ್ಕೆ ಬಂತು, 20ನೇ ತಾರೀಕು ಸ್ವಲ್ಪ ಜನಕ್ಕೆ ಬಂತು. ಅದಾದಮೇಲೆ ಮೇ 21ನೇ ತಾರೀಕು ಸ್ವಲ್ಪ ಜನಕ್ಕೆ ಬಂತು. ಅದಾದಮೇಲೆ ಸ್ವಲ್ಪ ಗ್ಯಾಪ್ ಆಗಿತ್ತು, 3-4 ದಿನಗಳು ಟೈಮ್ ತೊಗೊಂಡು ಈಗ 2ನೇ ಹಂತದ ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಯಾವ್ಯಾವ ಜಿಲ್ಲೆಯವ್ರಿಗೆ ಹಣ ಹಾಕ್ತಾ ಇದ್ದಾರೆ ಅಂದರೆ, ಆಲ್ರೆಡಿ ಈಗ ಸುಮಾರು ಒಂದು 28 ಜಿಲ್ಲೆಯವರಿಗೆ ಹಣ ಬಿಡುಗಡೆ ಆಗೋಗಿದೆ. ಅದರಲ್ಲಿ ಕೆಲವರಿಗೆ ಬಂದಿರಲಿಲ್ಲ. ಹೊಸದಾಗಿ ಯಾವ ಜಿಲ್ಲೆಗಳಿಗೂ ಕೂಡ ಆ್ಯಡ್ ಮಾಡ್ಕೊಂಡಿಲ್ಲ. ಹಳಬ್ರು ಯಾರಿಗೆ ಪೆಂಡಿಂಗ್ ಇತ್ತೋ ಅಂಥವರಿಗೆ ಬೆಂಗಳೂರು ನಗರ ಆಗಿರಬಹುದು, ಬೆಂಗಳೂರು ಗ್ರಾಮಾಂತರ, ಹುಬ್ಳಿ, ಧಾರವಾಡ, ಗದಗ, ಚಿಕ್ಕಮಗಳೂರು, ಹಾಸನ, ಶಿವಮೊಗ್ಗ, ಮೈಸೂರು, ಮಂಡ್ಯ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಮಂಗಳೂರು, ಜೊತೆಗೆ ಉಡುಪಿ, ಈ ಜಿಲ್ಲೆಯವರಿಗೆ ಹಣ ಬಂದಿದೆ ಅನ್ನೋ ಕಮೆಂಟ್ನ ಮಾಡಿದ್ದಾರೆ. ಹಾಗೆ ಮೈಸೂರವರು ಮತ್ತು ಮಂಡ್ಯದವರು ನಮಗೆ ಇನ್ನೂ ಕೂಡ ಅಮೌಂಟ್ ಬಂದಿಲ್ಲ ಅಂತ ಕಮೆಂಟ್ ಮಾಡ್ತಿದ್ದಾರೆ. ಯಾರಿಗೆ ಅಮೌಂಟ್ ಬಂದಿಲ್ವೋ ಅವರು ಟೆನ್ಷನ್ ತಗೋಬೇಡಿ. ನಿನ್ನೆಯಿಂದ ಅಮೌಂಟ್ ಜಮೆ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ 2ನೇ ಹಂತದಲ್ಲಿ. ಇವತ್ತು ಕೂಡ ಅಮೌಂಟ್ ಬರುತ್ತೆ, ನಾಳೆ ಕೂಡ ಅಮೌಂಟ್ ಬರುತ್ತೆ. ಇನ್ ಕೇಸ್ ಬಂದಿಲ್ಲ ಅಂದರೆ ನಿಮಗೆ 3ನೇ ಹಂತದಲ್ಲಿ ಹಣ ಬಿಡುಗಡೆ ಮಾಡ್ತಾರಲ್ವ, ಆಗ ಖಂಡಿತವಾಗ್ಲೂ ಹಣ ಬರುತ್ತೆ. ಇನ್ನು ಗೃಹಲಕ್ಷ್ಮಿ 6,000 ರೂಪಾಯಿ ಹಾಕ್ತೀನಿ ಅಂತ ಹೇಳಿದ್ರು, 2,000 ಅಷ್ಟೇ ಹಾಕಿದಾರಲ್ಲ, ಇನ್ನು 4,000 ಯಾವಾಗ ಬರುತ್ತೆ ಅಂತ ಕಾಯ್ತಿದ್ದಂತಹ ಮಹಿಳೆಯರಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಇವತ್ತು ಬೆಳಗಾವಿಯಲ್ಲಿ ಒಂದು ಬಿಗ್ ಅಪ್ಡೇಟ್ನ ಕೊಟ್ಟಿದ್ದಾರೆ. ಏನಪ್ಪ ಅಂದರೆ, ರೀಸೆಂಟಾಗಿ ಅವರು ಹೇಳಿದರು, ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳು ಹಣ ಹಾಕೋದಕ್ಕೆ ಸ್ವಲ್ಪ ವಿಳಂಬ ಆಗ್ತಾ ಇದೆ, ಫಂಡ್ದು ಪ್ರಾಬ್ಲಮ್ ಆಗಿಬಿಟ್ಟಿದೆ, ಅದು ಏನೋ ಇಶ್ಯೂ ಆಗಿದೆ, ನಾನು ಸರಿ ಮಾಡ್ತಾ ಇದ್ದೀನಿ, ಆದಷ್ಟು ಬೇಗ ಖಾತೆಗಳಿಗೆ ಹಣ ಬರುತ್ತೆ ಅಂತ. ಸೊ ಈಗ ಒಂದೇ ಒಂದು ವಾರದಲ್ಲೇ ನಿಮಗೆ ಮಾರ್ಚ್ ತಿಂಗಳದು, ಫೆಬ್ರವರಿ ತಿಂಗಳದು ಹಣ ಬಿಡುಗಡೆ ಆಗುತ್ತೆ. ಹಣಕಾಸು ಇಲಾಖೆಯಿಂದ ಈಗಾಗಲೇ ನಮಗೆ ಹಣ ಬಂದಿದ್ದು, ಸಿದ್ದರಾಮಯ್ಯ ಅವರು ಇದಕ್ಕೆ ಒಂದು ಅಂದರೆ ಅವ್ರಿಗೆ ನಾವು ಇನ್ಫಾರ್ಮ್ ಮಾಡಿದೆ, ಈ ರೀತಿಯಾಗಿ ಹಣ ಬಂದಿರಲಿಲ್ಲ, ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ ಅಂತ. ಅವರು ಮುಂದಾಳತ್ವ ವಹಿಸ್ಬಿಟ್ಟು ಈಗ ಹಣನ ಹಾಕ್ಸಿದ್ದಾರೆ. ಸೊ ಹಣ ಬಿಡುಗಡೆ ಮಾಡೋದಕ್ಕೆ ನಾವು ಸ್ಟಾರ್ಟ್ ಮಾಡ್ತೀವಿ. ಹಣ ಹೇಗೆ ಬರುತ್ತೆ ಅಂದರೆ, ಈಗ 19ನೇ ಹಣ ಕ್ಲಿಯರ್ ಆಗಿದ ತಕ್ಷಣ ನಾವು 20ನೇ ಕಂತಿನ ಹಣ ಬಿಡುಗಡೆ ಮಾಡ್ತೀವಿ. ಆಗ ಒಂದು ವಾರ ನಾವು ಮತ್ತೆ ಗ್ಯಾಪ್ ತೊಗೋತೀವಿ. ಒಂದ್ಸಲ ಹಣ ಬಿಡುಗಡೆ ಆದರೆ ಸುಮಾರು 10 ದಿನ ಅಂತೂ ಬೇಕೇ ಬೇಕಲ್ವಾ ಹಣ ಹಾಕೋದಕ್ಕೆ. ಆಗ ನಾವು ಮತ್ತೆ ಗ್ಯಾಪ್ ತೊಗೊಂಡು ಅದಾದಮೇಲೆ 20ನೇ ಕಂತಿನ ಹಣ ಹಾಕ್ತೀವಿ. 20ನೇ ಕಂತಿನ ಹಣ ಆಗಿ ಮತ್ತೆ ಒಂದು 10 ದಿನ 15 ದಿನ ಟೈಮ್ ತೊಗೊಂಡು 21ನೇ ಕಂತಿನ ಹಣ ಖಂಡಿತವಾಗ್ಲೂ ಹಾಕೇ ಹಾಕ್ತೀವಿ. ನಾವೇನು ಮಾತು ಕೊಟ್ಟಿದ್ದೀವಿ ಅದ್ರ ಮುಖಾಂತರನೇ ನಾವು
ನಡ್ಕೊಂತೀವಿ. ಈಗ ಗೃಹಲಕ್ಷ್ಮಿ ಹಣ ಹಾಕೋದ್ರಲ್ಲಿ ನೀವೇ ಯೋಚನೆ ಮಾಡಿ, ಬೇರೆ ಬೇರೆ ರಾಜ್ಯಗಳಲ್ಲಿ ಇದೇ ರೀತಿ ಯೋಜನೆಗಳನ್ನ ಅವರು ಮಾಡಿದ್ದಾರೆ. ಬಟ್ ಎಷ್ಟೋ ಕಡೆ ಅದು ಸ್ಟಾಪೇ ಆಗ್ಬಿಟ್ಟಿದೆ. ಕಂಟಿನ್ಯೂನೇ ಮಾಡ್ಕೊಂಡು ಹೋಗ್ಲಿಲ್ಲ, ನಡ್ಸ್ಕೊಂಡು ಹೋಗೋಕ್ಕಾಗ್ತಿಲ್ಲ. ಅಂಥದ್ರಲ್ಲಿ ನಮ್ಮ ಸಿದ್ದರಾಮಯ್ಯ ಅವರು 2 ವರ್ಷ ಹಣ ಹಾಕಿದ್ದಾರೆ. ಯಾವುದೇ ಒಂದು ಕೆಟ್ಟ ಲಾಭ ಇಲ್ದಿರೆ, ನಮಗೇನು ಬೇರೆ ಅದರಿಂದ ಪ್ರತಿಫಲ ಸಿಗದೇನೆ ಒಬ್ಬ ಮಹಿಳೆಗೆ ನಾವು 38,000 ಹಣ ಫ್ರೀಯಾಗಿ ಕೊಟ್ಟಿದ್ದೀವಿ ಅಂದರೆ ಬೇರೆ ಯಾವ ಗೌರ್ಮೆಂಟ್ ಕೊಟ್ಟಿದೆ? ಸಿದ್ದರಾಮಯ್ಯ ಅವ್ರನ್ನ ಬಿಟ್ಟು ಬೇರೆ ಯಾರು ಕೂಡ ಈ ರೀತಿಯ ಒಂದು ಉತ್ತಮ ಯೋಜನೆಯನ್ನು ಜಾರಿಗೆ ತಂದಿಲ್ಲ. ನಾವು ತಂದಿದ್ದೀವಿ, ಅದನ್ನು ಹಾಗೆ ಕಂಟಿನ್ಯೂ ಮಾಡ್ತೀವಿ. ಹಣ ಹಾಕೋದ್ರಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ, ಪ್ರತಿಯೊಂದರಲ್ಲೂ ಕೂಡ ಹೆಚ್ಚು ಕಮ್ಮಿ ಆಗುತ್ತೆ. ನೀವು ಎಲ್ಲೋ ಕೆಲಸಕ್ಕೆ ಸೇರ್ಕೊಂಡಿರ್ತೀರ ಅಂದರೆ ಅಲ್ಲೂ ಕೂಡ ಹೆಚ್ಚು ಕಮ್ಮಿ ಆಗುತ್ತೆ. ಇದು ನಾರ್ಮಲ್ ಪ್ರೊಸೆಸ್ಸು. ಬಟ್ ನಾವು ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡಿದ್ದಿಲ್ಲ. ಖಂಡಿತವಾಗ್ಲೂ ನಿಮಗೆ ಹಣ ಬಂದೇ ಬರುತ್ತೆ ಅನ್ನೋ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಸುಮಾರು ಲಕ್ಷ ಜನ ಮಹಿಳೆಯರಿಗೆ ಇದೊಂದು ನಿರಾಸೆ ಏನು ಮಾಡ್ಕೊಂಡಿದ್ರು ಅವ್ರಿಗೆ ಖುಷಿಯಾಗುವಂಥ ಸುದ್ದಿ. ಒಂದೆರಡು ದಿನ ಲೇಟ್ ಆದರೂ ಪರವಾಗಿಲ್ಲ, ಹಣ ಹಾಕ್ತಾರಲ್ಲ ಬಿಡಪ್ಪ, ನಮಗೂ ಕೂಡ ಸಹಾಯ ಆಗುತ್ತೆ, ಸಂತೋಷ ಆಗುತ್ತೆ ಅಂತ ಸುಮಾರು ಜನ ಮಹಿಳೆಯರು ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ಗೃಹಲಕ್ಷ್ಮಿ ವಿಚಾರವಾಗಿ ಅಪ್ಡೇಟ್ ಇದೆ ಇತ್ತು. 2ನೇ ಹಂತದಲ್ಲಿ ಹಣ ಬಿಡುಗಡೆ ಆಗಿದೆ. ಕರ್ನಾಟಕದ ಎಲ್ಲ ಜಿಲ್ಲೆಯವ್ರಿಗೂ ಕೂಡ ಹಣ ಬಿಡುಗಡೆ ಆಗೋದಕ್ಕೆ ಆರಂಭ ಆಗಿದೆ. ಯಾರಿಗಾದ್ರೂ ಬಂದಿಲ್ಲ ಅಂದರೆ ವಿತಿನ್ 2 ಡೇಸಲ್ಲಿ ನಿಮಗೆ ಕ್ರೆಡಿಟ್ ಆಗುತ್ತೆ. ಹಾಗೆ ಇನ್ನೂ 4,000 ರೂಪಾಯಿ ಬರಬೇಕಲ್ಲ, ಅದು ಯಾವಾಗ ಅಂತ ಹೇಳ್ತಿದ್ದವ್ರಿಗೆ ಇನ್ನೊಂದು ವಾರದಲ್ಲೇ ಬಿಡುಗಡೆ ಮಾಡ್ತೀನಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಇವತ್ತು ಬೆಳಗ್ಗೆ ಪತ್ರಿಕಾಗೋಷ್ಠಿಯಲ್ಲಿ ಬೆಳಗಾವಿಯಲ್ಲಿ ಮಾಹಿತಿಯನ್ನು ತಿಳಿಸ್ಕೊಟ್ಟಿರ್ತಾರೆ. ಆ ವಿಡಿಯೋ ಬೇಕಿತ್ತು ಅಂದರೆ ನಾನು ನನ್ನ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ. ಜನಸಮಯ ಗ್ರೂಪ್ ಇರುತ್ತೆ, ಅಲ್ಲಿಗೆ ಹೋದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರು ಹೇಳಿರುವಂಥ ವಿಡಿಯೋ ನಿಮಗೆ ಸಿಗುತ್ತೆ. ಓಕೆನಾ? ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿರಬಹುದು ಅನ್ಕೋತೀನಿ. ಹಾಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.